ನಾನು ಇವತ್ತು ಹೇಳ್ಕೊಡ್ತಿರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 7th of May 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸ್ಟಾಕ್ ಬಂದು ಏರ್ಟೆಲ್. ಓಕೆನಾ, ಭಾರತಿ ಏರ್ಟೆಲ್ ಸ್ಟಾಕ್ನ ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳಿ. ಸೊ ಗೈಸ್, 1 hour ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ. ನಾನು ಈ ಬಾಟಮಿಂದ ಏನಕ್ಕೆ ಹೇಳಿ, ಇದು ಅಪ್ ಮೂವ್, ಇದು ರಿಟ್ರೇಸ್ಮೆಂಟ್. ಓಕೆನಾ, ಈ ರಿಟ್ರೇಸ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡೋಣ. ಅದು ಫಿಬೋನಾಚಿ ಟೂಲಿಂದ. ಓಕೆ, ಅದಕ್ಕೆ ನೋಡ್ಕೊಳ್ಳಿ, ಫಿಬೋನಾಚಿ ಟೂಲ್ನ ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಪ್ರೈಸ್ ಎಕ್ಸಾಕ್ಟ್ ಆಗಿ 618 ಲೆವೆಲ್ಸ್ ಇಂದ ಸಪೋರ್ಟ್ ತಗೊಂಡು ಮೇಲೋಗಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಓಕೆನಾ, 15 minute ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಓಕೆನಾ, ಸೊ ಗೈಸ್, ಇಲ್ಲಿ ನೀವು ನೋಡ್ಬೋದು, ಇದು ನೋಡಿ, ರೆಸಿಸ್ಟೆನ್ಸ್ ನಿಯರ್ ಬೈ ರೆಸಿಸ್ಟೆನ್ಸ್. ಓಕೆನಾ, ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಹಾಗೇನೆ ನೀವು ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು, ಇದು ಲೆಫ್ಟ್ ಶೋಲ್ಡರ್, ಹೆಡ್, ರೈಟ್ ಶೋಲ್ಡರ್. ಓಕೆನಾ, ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಅರ್ಥ ಆಯ್ತಾ? ನಾವು ಇವಾಗ ಫಸ್ಟು ನಾವು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ನೋಡ್ಕೊಳ್ಳಿ, ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ, ಅಂದರೆ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡಬೇಕು. ಓಕೆ, ಇದು ಇನ್ ಕೇಸ್ ಆಫ್ ಫ್ಲ್ಯಾಟ್ ಓಪನಿಂಗ್. ಓಕೆನಾ, ಫ್ಲ್ಯಾಟ್ ಓಪನಿಂಗಲ್ಲಿ ಬೈ ವೆನ್ ಪ್ರೈಸ್ ಕ್ರಾಸಸ್ 1290. ಓಕೆನಾ, 1290 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬೇಟ್ 1295. ಟಾರ್ಗೆಟ್ ನಂಬರ್ 2 ಈಸ್ ಗೋನ ಬೇಟ್ 1300. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 ಈಸ್ ಗೋನ ಬೇಟ್ 1300. 1290 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬೇಟ್ 1295. ಟಾರ್ಗೆಟ್ ನಂಬರ್ 2 ಈಸ್ ಗೋನ ಬೇಟ್ 1300. ಅರ್ಥ ಆಯ್ತಾ? ಇದು ಫ್ಲ್ಯಾಟ್ ಓಪನಿಂಗ್ ಆಯಿತು. ಇನ್ ಕೇಸ್ ಆಫ್ ಗ್ಯಾಪ್ ಅಪ್ ಓಪನಿಂಗ್, ಇಲ್ಲೆಲ್ಲಾದ್ರೂ ಗ್ಯಾಪ್ ಅಪ್ ಓಪನ್ ಆಗೋಯ್ತು ಅಂದರೆ ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ ದಿಸ್ ಲೆವೆಲ್ಸ್. ಓಕೆನಾ, ಇದು ಗ್ಯಾಪ್ ಅಪ್ ಓಪನಿಂಗಲ್ಲಿ. ಓಕೆನಾ, ಇದು ಗ್ಯಾಪ್ ಅಪ್ ಓಪನ್ ಆದಾಗ ಬೈ ವೆನ್ ಪ್ರೈಸ್ ಕ್ರಾಸಸ್ 1300 ಲೆವೆಲ್ಸ್. ಓಕೆನಾ, ಟಾರ್ಗೆಟ್ ನಂಬರ್ 1 ಬಂದು 1310. ಟಾರ್ಗೆಟ್ ನಂಬರ್ 2 ಈಸ್ ಗೋನ ಬೇಟ್ 1315. ಅರ್ಥ ಆಯ್ತಾ? 1300 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1310 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1. 1315 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲೆಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ನೋಡಿ ಈ ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗಬೇಕು. ಓಕೆನಾ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1274 ಆ್ಯಂಡ್ ಯೋರ್ ಟಾರ್ಗೆಟ್ ಈಸ್ ಗೋನ ಬೇಟ್ 1260. ಓಕೆನಾ, ಸೆಲ್ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 1274 ಆ್ಯಂಡ್ ಯೋರ್ ಟಾರ್ಗೆಟ್ ಈಸ್ ಗೋನ ಬೇಟ್ 1260. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ನೆಕ್ಸ್ಟ್ ಸ್ಟಾಕ್ ಬಂದು L&T, ಲಾರ್ಸನ್ ಆ್ಯಂಡ್ ಟರ್ಬೋ. ಓಕೆ, ಲಾರ್ಸನ್ ಆ್ಯಂಡ್ ಟರ್ಬೋ ಆನ್ 1 hour ಟೈಮ್ ಫ್ರೇಮ್ ನೋಡ್ಕೊಳ್ಳಿ, ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಈ ಝೋನ್. ಓಕೆನಾ, ಸೊ ದಿಸ್ ಝೋನ್ ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್. ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್. ಹಾಗೆಯೇ ಇಲ್ಲಿ ನೋಡಿ ಕೈಂಡ್ ಆಫ್ ಬ್ರೇಕ್ ಡೌನ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಸಿಕ್ಕಿದೆ. ಹಾಗೆಯೇ ಇದ್ರದ್ದು ಯಾವ್ದ್ರದ್ದು ಬ್ರೇಕ್ ಡೌನ್ ಅಂದರೆ ಇದು ಲೆಫ್ಟ್
ಇದು ಹೆಡ್, ಇದು ರೈಟ್ ಶೋಲ್ಡರ್. ಓಕೆನಾ, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ದು ಬ್ರೇಕ್ ಡೌನ್ ಸಿಕ್ಕಿದೆ ಅಂತ ಅಂದ್ಕೊಳ್ಬೇಕು ನಾವು. ಏನಕ್ಕೆ ಅಂತ ಹೇಳ್ತೀನಿ. ಇನ್ನೊಂದು ಪಾಯಿಂಟ್ ನೋಡಿ, ಫಿಬೋನಾಚಿನ ನಾನು ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಆವಾಗ ನೋಡಿ ಪ್ರೈಸು ಇನ್ನೂ 618 ಲೆವೆಲ್ಸ್ ಹೋದ್ರೆ ಟೈಮ್ ಸ್ಪೆಂಡ್ ಮಾಡ್ತಿದೆ. ಅರ್ಥ ಆಯ್ತಾ? ಇದು ಏನಾಗ್ಬೋದು ಅಂದರೆ, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ಸಿ, ಇದು ಹೈಯರ್ ಟೈಮ್ ಫ್ರೇಮಲ್ಲಿ ಈ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ನ ಎಲ್ಲ ನೋಡ್ತಿರ್ತಾರೆ. ಎಲ್ಲರಿಗೂ ಗೊತ್ತು ಈ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಬ್ರೇಕ್ ಡೌನ್ ಸಿಕ್ಕಿದಂಗೆ ಸೆಲ್ ಮಾಡಿ ಅಂತ. ಸೊ ಬಿಗ್ ಪ್ಲೇಯರ್ಸ್ ಏನು ಮಾಡ್ಬೋದು, ವಾಟ್ ವಿಲ್ ಬಿಗ್ ಪ್ಲೇಯರ್ಸ್ ಡೂ ಇಸ್, ಈ ಬ್ರೇಕ್ ಡೌನ್ ತೋರಿಸಿ ಇಲ್ಲಿ ಲಿಕ್ವಿಡೇಟ್ ಮಾಡಿ ಪೊಸಿಷನ್ನ ವಾಪಸ್ ಮೇಲೆ ತಗೊಂಡೋಗಿ ಆಮೇಲೆ ಕೆಳಗೆ ತರ್ಕೊಂಬರ್ಬೋದು. ಅರ್ಥ ಆಯ್ತಾ ಹೇಳಿದ್ದು? ಇವಾಗ ನಾವು ಫಸ್ಟು 15 ಮಿನಿಟ್ ಟೈಮ್ ಫ್ರೇಮ್ಗೆ ಹೋಗೋಣ. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾನು ಈ ಟಾಪಿಂದ ಹೀಗೆ ಟ್ರೆಂಡ್ ಲೈನ್ ಎಳಿತೀನಿ. ಈ ಟ್ರೆಂಡ್ ಲೈನ್ ಬಂದು ನೋಡಿ ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್. ಓಕೆನಾ, ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆನಾ, ಹಾಗೇನೆ ಇದು ನೋಡಿ, ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್. ಓಕೆನಾ, ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ ಕೈಂಡ್ ಆಫ್. ಸೊ ನಾಳೆ ಇನ್ ಕೇಸ್ ಆಫ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ದು ಫೇಲ್ಯೂರ್ ಆಯಿತು ಅಂದರೆ ನೀವು ಫಸ್ಟು ಬೈಯಿಂಗ್ ನೋಡಿ. ಓಕೆನಾ, ಬೈ ಎಲ್ಲಿ ಮಾಡ್ತೀರಾ ಅಂದರೆ, ನಾಳೆ ಬೈ ಎಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಈ ಡಬಲ್ ಬಾಟಮ್ ಪ್ಯಾಟರ್ನ್ದು ಇಲ್ಲಿ ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ ನೆಕ್ಲೈನ್. ಓಕೆನಾ, ಇದು ಡಬಲ್ ಬಾಟಮ್ ಪ್ಯಾಟರ್ನ್ದು ನೆಕ್ಲೈನ್. ಓಕೆನಾ, ನಾಳೆ ಪ್ರೈಸು ನೋಡಿ ಈ ಡಬಲ್ ಬಾಟಮ್ ಪ್ಯಾಟರ್ನ್ ನೆಕ್ಲೈನ್ ಮೇಲ್ಗಡೆ ಕ್ಲೋಸಿಂಗ್ ಕೊಡಬೇಕು, ವಿಚ್ ವಿಲ್ ಬಿ ಸಮ್ವೇರ್ ಅರೌಂಡ್ ಬೈ ವೆನ್ ಪ್ರೈಸ್ ಕ್ರಾಸಸ್ 3510. ಓಕೆನಾ, ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಆ್ಯಂಡ್ ಟಾರ್ಗೆಟ್ ನಂಬರ್ 1 is gonna be at 3530. ಟಾರ್ಗೆಟ್ ನಂಬರ್ 2 is gonna be at 3550. ಓಕೆನಾ, 3510. ಓಕೆ, 3510 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 3550 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1. 3530 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1. 3550 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ಇವಾಗ ನಾಳೆ ಏನಾದರೂ ನೋಡಿ ಈ ಬ್ರೇಕ್ಔಟ್ ಕೊಟ್ಟು ಇಲ್ಲಿ ಬೈಯರ್ಸ್ನ ಟ್ರ್ಯಾಪ್ ಮಾಡಿ ಸಮ್ವೇರ್ ಅರೌಂಡ್ 3500 ಲೆವೆಲ್ಸಿಂದ ಟ್ರ್ಯಾಪ್ ಮಾಡಿ ಫಾಲ್ ಆಗ್ತಿದೆ ಅಂದಾಗ ನೀವು ಸೆಲ್ ಎಲ್ಲಿ ಮಾಡ್ತೀರಾ ಅಂದರೆ, ಓಕೆ, ಸೊ ಸೆಲ್ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 3430. ಓಕೆನಾ, ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಆ್ಯಂಡ್ ಯೋರ್ ಟಾರ್ಗೆಟ್ ಈಸ್ ಗೋನಾ ಬಿ ಅಟ್ 3400 ವಿಲ್ ಬಿ ಯೋರ್ ಟಾರ್ಗೆಟ್. Sell only when price crosses 3430. 3400 will be your target. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.